ಇವಾಗ ಇಷ್ಟು ಜನ ಲೇಡೀಸ್ ಬಂದು ಇಲ್ಲಿ ನಿಂತ್ಕೊಂಡು ನಿಮಗೆ ನ್ಯಾಯಕ್ಕೋಸ್ಕರ ಅವ್ರು ಬಂದು ಕೇಳ್ತಿದ್ರೆ ನೀವು ಒಳಗಡೆ ಶೆಟ್ಟರು ಡೋರ್ ಲಾಕ್ ಮಾಡ್ಕೊಂಡು ಒಳಗಡೆ ಕೆಲಸ ಮಾಡ್ತಿದ್ರೆ ಯಾವ ತರ ಸರ್? ಡೋರ್ ದಿನ ಲಾಕ್ ಮಾಡ್ತೀವಿ. 600 ರೂಪಾಯಿ ಪೇಮೆಂಟ್ ಹಾಕಿಸ್ಕೊಂಡು ಇಲ್ಲೇ ಕೆಲಸ ಮಾಡಿದ್ದೀರಾ? ನೋಡಿ ನಮಗೂ ಟೈಮ್ ಬೇಕು ಅದಕ್ಕೆ. ಯಾಕೆಂದ್ರೆ ನಾವು ಇಷ್ಟು ದಿವಸ ಡೆಬಿಟ್ ತಗೊಂಡಿದ್ದೀವಿ, ನಾವು ಪ್ರಾಫಿಟ್ ಅಲ್ಲಿ ಇಲ್ಲ, ಗೊತ್ತಾಯ್ತಾ? ಪ್ರಾಫಿಟ್ ಅಲ್ಲಿ ಇದ್ದ ತಕ್ಷಣ ನಿಂತಲ್ಲಿ ಹಿಂಗೆ ಎಣಿಸಿ ಟಕ 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 ಕೊಡಕ್ಕೆ ರಿಸೈನ್ ಕೊಟ್ಟಿರೋರೆಲ್ಲ ಸೈಡಿಗೆ ಬರ್ರಿ, ರಿಸೈನ್ ಕೊಡ್ದಾರೆಲ್ಲ ನಿಂತ್ಕೊಳ್ರಿ ಅಂದ್ರು. ಮನೆ ಮಠ ಮಾಡ್ಬಿಡ್ರಿ. ಅಲ್ಲ ಕಂಪ್ನಿ ಮುಂದೆ ನಿಂತಿದ್ದಾರೆ ಸರ್, ಇನ್ನೇ ಮಾತಾಡಿ, ಸೈಡ್ ಹೋಗಿ ಮಾತಾಡೋಂಥದ್ದೇನಿಲ್ಲ ಸರ್. ಇವಾಗ ಇಷ್ಟು ಜನ ಲೇಡೀಸ್ ಬಂದು ಇಲ್ಲಿ ನಿಂತ್ಕೊಂಡು ನಿಮಗೆ ನ್ಯಾಯಕ್ಕೋಸ್ಕರ ಅವ್ರು ಬಂದು ಕೇಳ್ತಿದ್ರೆ ನೀವು ಒಳಗಡೆ ಶೆಟ್ಟರು ಡೋರ್ ಲಾಕ್ ಮಾಡ್ಕೊಂಡು ಒಳಗಡೆ ಕೆಲಸ ಮಾಡ್ತಿದ್ರೆ ಯಾವ ತರ ಸರ್? ಡೋರ್ ದಿನ ಲಾಕ್ ಮಾಡ್ತೀವಿ. ಹೌದಾ? ಅಲ್ಲ ಹೇಳಿ, ಧೈರ್ಯವಾಗಿ ಹೇಳಿ. ಹೇಳಿ ಮೇಡಮ್. 600 ರೂಪಾಯಿ ಪೇಮೆಂಟ್ ಹಾಕಿಸ್ಕೊಂಡು ಇಲ್ಲೇ ಕೆಲಸ ಮಾಡಿದ್ದೀರಾ? ಇವತ್ತು ರೆಸ್ಪಾನ್ಸ್ ಯಾರು ಮಾಡ್ತಾ ಇಲ್ವಾ? 30-40 ಜನ ಒಂದೇ ಅದು ಕೇಳ್ಕೊಂಡ್ವಿ. ಇರಿ ಇರಿ ಒಂದ್ ನಿಮಿಷ ಹೇಳ್ತೀನಿ. ಅಲ್ಲ ಒಂದ್ ನಿಮಿಷ ಇರಿ, ಇನ್ನ ಇದೆ ಹೇಳೋದು, ಇನ್ನ ಬೇಕಾದಷ್ಟಿದೆ ಮೇಡಮ್. ನನ್ಗೆ ಅದೆಲ್ಲ ಬೇಡ ಇವಾಗ, ಓಕೆನಾ? ಇವಾಗ ನಿಮ್ಗೆ ಏನ್ ಬೇಕಾದ್ರೆ ಸ್ಯಾಲ್ರಿ ಬೇಕಷ್ಟೇ ಅಲ್ವಾ? ಸ್ಯಾಲ್ರಿ ಯಾವಾಗ ಕೊಡ್ತೀರಾ ಮೇಡಮ್? ಸರ್ ನೋಡಿ ನಮಗೂ ಟೈಮ್ ಬೇಕು ಅದಕ್ಕೆ. ಯಾಕೆಂದ್ರೆ ನಾವು ಇಷ್ಟು ದಿವಸ ಡೆಬಿಟ್ ತಗೊಂಡಿದ್ದೀವಿ, ಗೊತ್ತಾಯ್ತಾ? ಆ ಡೆಬಿಟ್ ನಮಗೆ ನಾವು ಮಾರಿರೋ ಪ್ರಾಪರ್ಟಿ ನಮಗೆ ದುಡ್ಡು ಬರ್ಬೇಕು, ಅದನ್ನು ಕನ್ವಿನ್ಸ್ ಮಾಡಿ ಹೇಳಿದ್ವಿ. ಸ್ವಲ್ಪ ದುಡ್ಡು ಬರೋದಿದೆಯಮ್ಮ, ಬರಲಿ, ನಿಮ್ದೆಲ್ಲ ಕ್ಲಿಯರ್ ಮಾಡ್ತೀವಿ, ಯಾರು ಹೆದರ್ಕೋಬೇಡಿ. ಅದೇ ನವೆಂಬರ್ ಇಂದ ಕೊಟ್ಟಿಲ್ಲ ಅಂತ ಆರೋಪ ಮಾಡ್ತಿದಾರಲ್ಲ ಮೇಡಮ್, ಯಾವಾಗ ಕೊಡ್ಬೋದು ಸ್ಯಾಲ್ರಿನ? ಸರ್ ನಮ್ಗಿನ್ನ 3 ತಿಂಗಳು ಟೈಮ್ ಬೇಕು. ಹೌದು, ಇಲ್ಲ ಇಲ್ಲ ಇಲ್ಲ, ಯಾಕೆ ನೋಡಿ ನಾವು ಪ್ರಾಫಿಟ್ ಅಲ್ಲಿ ಇಲ್ಲ, ಪ್ರಾಫಿಟ್ ಅಲ್ಲಿ ಇದ್ದು ನೋಡಿ ಸರ್. ಒಂದ್ ನಿಮಿಷ, ನಿಮಗೆ ಹತ್ತರ ಹೆಚ್ಚಿನ ಎಂಕ್ವೈರಿ ಬೇಕು ಅಂತಂದ್ರೆ ನಮ್ಮ ಆಡಿಟಿಂಗ್ ಚೆಕ್ ಮಾಡ್ಕೊಳ್ಳಿ. ನಾವು ಪ್ರಾಫಿಟ್ ಅಲ್ಲಿ ಇಲ್ಲ, ಗೊತ್ತಾಯ್ತಾ? ಪ್ರಾಫಿಟ್ ಅಲ್ಲಿ ಇದ್ದ ತಕ್ಷಣ ನಿಂತಲ್ಲಿ ಹಿಂಗೆ ಎಣಿಸಿ ಟಕ 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 ಕೊಡಕ್ಕೆ, ಗೊತ್ತಾಯ್ತಾ? ನಮ್ಮ ಲಾಸಲ್ಲಿ ಇದ್ದೀವಿ, ಈ ಕ್ಷಣದಲ್ಲೂ ಲಾಸಲ್ಲಿ ಇದ್ದೀವಿ ನಾವು. ಹಂಗಿರ್ಬೇಕು. ಅಲ್ಲ ಒಂದ್ ನಿಮಿಷ ಇರುತ್ತೆ, ಇಲ್ಲ ಅಂದವ್ರು ಯಾರು ಸರ್? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಎಫರ್ಟ್ ಹಾಕಿ ಕೆಲಸ ಮಾಡಿದಿದ್ರೆ ಇವರು, ನಾವ್ ಈ ಮಟ್ಟಕ್ಕೆ ನಿಂತ್ಕೊಂಡು ಇಲ್ಲಿ ನಿಮ್ ಮುಂದೆ ಮೈಕಲ್ ಮಾತಾಡಂಗಿರ್ಲಿಲ್ಲ ನಾನು, ಗೊತ್ತಾಯ್ತಾ? ಯಾರಲ್ಲಿ ಎಫರ್ಟ್ ಇಲ್ಲ ಸರ್, ಎಲ್ಲ ಓತ್ಲ ಗಿರಾಕಿಗಳು. ನಾನು ಕಣ್ಣಲ್ಲಿ ನೋಡಿರೋದು. ಅವತ್ತೆಲ್ಲ ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ? ನಾನು ಪ್ರೊಡಕ್ಷನಲ್ಲಿ ಇದ್ದವಳು, ನನಗೆ ಗೊತ್ತಿದೆ ಯಾರ್ಯಾರು ಎಷ್ಟೆಷ್ಟು ಕೆಪಾಸಿಟಿಲಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾತಾಡೋದಲ್ಲ. ಅವ್ರ ಆತ್ಮಸಾಕ್ಷಿ ಅವ್ರನ್ನೇ ಮೆಚ್ಚಬೇಕು, ಆ ಥರ ಮಾತಾಡಬೇಕು. ನನಗೆ ಇನ್ನೂ 3 ತಿಂಗಳು ಟೈಮ್ ಬೇಕು ಸರ್. ಆಮೇಲೆ ಖಂಡಿತವಾಗೂ ಅವ್ರ ಸ್ಯಾಲ್ರಿ ಏನೈತೆ ಅದನ್ನು ಕ್ಲಿಯರ್ ಮಾಡೇ ಮಾಡ್ತೀವಿ. ನೋಡ್ಕೊಂಡ್ಲಿ ಬಿಡು, ಚಾಮುಂಡೇಶ್ವರಿ ನೋಡ್ಕೊಂಡ್ಲಿ, 100% ನೋಡ್ಕೊಂಡ್ಲಿ, ಗೊತ್ತಾಯ್ತಾ? ಯಾರ ಇಲ್ಲಿ ಒಂದ್ ನಿಮಿಷ ಇರಿ, ನಾವು ಇಲ್ಲೇ ಹೇಳ್ತೀನಿ ಕೇಳಿ, ಇಲ್ಲಿ ಕೆಲಸ ಮಾಡಿರೋರು ಇಲ್ಲ ಅಂದ್ರೆ ಇಲ್ಲ, ನಾವ್ ಯಾವ ತರ ಕೆಲಸ ಮಾಡಿ ಹೋಗಿದೀವಿ ಅಂತ ಹೇಳ್ಬಿಟ್ಟು ಯಾವತ್ ಓದ್ಲ ಹೊಡೆದಿದೀವಿ ಮೇಡಮ್. ನಾವು ಅಷ್ಟು ನೀವೇ ನೋಡಿದೀರಾ, ನಾವೇನ್ ಅಷ್ಟು ಡೆಬಿಟ್ ಬಿದ್ದಿದೆ, ಅದು ನನಗೆ ಹೆಚ್ಚಿನ ದುಡ್ಡು ಬರಬೇಕು. ಈಗ ಮೇಡಮ್ ಹೇಳಿದ್ರಲ್ವಾ ಡೆಬಿಟ್ ಬಿದ್ದೈತೆ ಅಂತ, ಈಗ ನಾವು ಮಾತಾಡ್ತಕ್ಕ ಅವ್ರು ಕೇಳಿಸ್ಕೋಬೇಕು. ಡೆಬಿಟ್ ಬಿದ್ದೈತೆ ಅಂತ ಹೇಳಿದ್ರಲ್ವಾ ಸರ್? ನಾವು 15 ದಿವಸ ಮುಂಚೆನೆ ರಿಸೈನ್ ಕೊಟ್ಟು ನಾವು ಈ ತಿಂಗಳು ಕೆಲಸ ಬಿಡ್ತಾ ಇದೀವಿ ಅಂತ 60 ಜನ ರಿಸೈನ್ ಕೊಟ್ಟಿದ್ರು ಸರ್. HR ಮೇಡಮ್ಗೆ 60 ಜನ ರಿಸೈನ್, ಎಲ್ಲರೂ ಒಬ್ರು ಸೈನ್ ಹಾಕಿರ್ಲಿಲ್ಲ, ಸೈನ್ ಹಾಕಿಲ್ಲ, ಬರೀ ಬರ್ತಾನಾಗ ರಿಸೈನ್ 60 ಜನ ಕೊಟ್ಟಿದ್ದು. ಬೆಳಗ್ಗೆನ ಕೂರಿಸಿ ಇವರು ಮೀಟಿಂಗ್ ಮಾಡಿದ್ರು, ಏನಂತ ನಾವು ಇಷ್ಟು ಕಾಸ್ಟಿಂಗ್ ತರ್ತೀವಿ, ನೀವು ಕೆಲ್ಸಕ್ಕೆ ಬರ್ತೀರಾ ಬರಲ್ವಾ, ನಿಮ್ಮ ಮೇಲೆ ನಾವು ತಗೊಳೋದು ಅಂತ ಕೇಳಿದ್ರು. ರಿಸೈನ್ ಕೊಟ್ಟಿರೋರೆಲ್ಲ ಸೈಡಿಗೆ ಬರ್ರಿ, ರಿಸೈನ್ ಕೊಡ್ದಾರೆಲ್ಲ ನಿಂತ್ಕೊಳ್ರಿ ಅಂದ್ರು. 60 ಜನನು ಬಂದು ಸೈಡಿಗೆ ನಿಂತ್ಕೊಂಡು ನೀವು ಕೆಲಸ ಮಾಡ್ತೀರಾ ಮಾಡಲ್ವಮ್ಮ ಹೆಂಗಮ್ಮ ಅಂದ್ರು. ನೀವು ಈ ಥರ ಪೇಮೆಂಟ್ ಕೊಟ್ಟರೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ, ಪ್ರಾಬ್ಲಮ್ ಐತೆ. 25ಕ್ಕೆ ಪೇಮೆಂಟ್ ಕೊಟ್ಟರೆ ಯಾರು ಸರ್ ಕೆಲಸ ಮಾಡ್ತಾರೆ? 30 ಕೊಟ್ಟು ನಾವು ಮಾಡೋಕ್ಕಾಗ್ತದ ಕೆಲಸನ? ನಮ್ಮ ಮನೇಲಿ ಪ್ರಾಬ್ಲಮ್ ಐತೆ, ನಾವು ಬರಲ್ಲ ಅಂತ ನಾವೊಂದು. ಆಮೇಲೆ ಸರಿ ಆಯ್ತು ಮೇಡಮ್, ನಾವು ಈ ಥರ ಆದ್ರೆ ಕೆಲಸ ಮಾಡೋಕ್ಕಾಗಲ್ಲ, ನಾವು ಬರಲ್ಲ ಅಂದು. 1 ತಿಂಗಳು ನೋಟಿಸ್ ಬಿಲ್ ಮಾಡ್ರಮ್ಮ, ನೀವು ಹೋಗ್ರಮ್ಮ ಅಂದ್ರು. 60 ಜನ ಇವರೇ ಕಳಿಸಿತ್ತು, ನೋಟಿಸ್ ಬಿಲ್ ಮಾಡ್ರಿ ಅಂದ್ರು. ಅಷ್ಟು ಜನ ಮಾಡ್ತೀವಿ ಅಂದ್ರು, ಅಷ್ಟು ಜನ ಮಾಡಲ್ಲ ಅಂದ್ರು. ಮಾಡ್ದಿಲ್ದಾರಿಗೆ ನಿಮಗೆ ಸಂಬಳನೂ ಕೊಡಲ್ಲ, ಸೆಟ್ಲ್ಮೆಂಟ್ ಏನು ಕೊಡಲ್ಲ, ನೀವು ಹೋಗ್ರಿ ಅಂದ್ರು. ಇವ್ರೇನಂದ್ರು, ಆಯ್ತು ನಮ್ಗೆ ಏನು ಕೊಡೋದೇ ಬೇಡ ಬಿಡ್ರಿ ನೀವು ಅಂತ 30 ಜನ ಬಂದ್ರು. 30 ಜನ ತಿರ್ಗಾ ಒಳಿಕೋದ್ರು. ಕಳ್ಕೊಂಡಿದ್ದಾರೆ ಸರ್. ಒಂದು ಫ್ಯಾಕ್ಟ್ರಿಲಿ ಎಷ್ಟನೇ ತಾರೀಕಿಗೆ ಪೇಮೆಂಟ್ ಕೊಡ್ಬೋದು ಹೇಳಿ ಸರ್ ನೋಡೋಣ? 25ಕ್ಕ? ನಮ್ಮ ಮನೇಲಿ ಕಷ್ಟಿರೋದಕ್ಕೆ ತಾನೇ ನಾವು ಕೆಲ್ಸಕ್ಕೆ ಬರ್ತಾ ಇರೋದು. 30 ಕೊಟ್ಟಾಗ್ಲೂ ಇಸ್ಕೊಂಡಿದೀವಿ. 1 ತಿಂಗಳಿಗೆ 3 ಸಾರಿ ಪೇಮೆಂಟ್ ಕೊಟ್ಟವ್ರಿ, ಅವಾಗಲೂ ನಾವು ಪೇಮೆಂಟ್ ಇಸ್ಕೊಂಡಿದೀವಿ. ಊಟ ಸ್ಟ್ರೈಕ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಏನಕ್ಕೆ ಮಾಡಿದೆ ಸರ್ ನಾವು? ಊಟದ್ದು 4 ಲಕ್ಷ ಖರ್ಚು ಬರ್ತೈತೆ, ಬಸ್ಸಿಂದು 4 ಲಕ್ಷ ಖರ್ಚು ಬರ್ತೈತೆ ಅಂದ್ರು. ಬಸ್ಸು ಫ್ರೀ ಬೇಡ ನಮಗೆ, ಇಡ್ಕೊಳ್ರಿ ನೀವು ಬಸ್ ಚಾರ್ಜ್ ಅರ್ಧನ. ಊಟ ನಮಗೆ ಬೇಡವೇ ಬೇಡ. ಯಾವ ಫ್ಯಾಕ್ಟ್ರಿಗಾರ ಊಟ ತಗೊಳ್ತೀವ ಸರ್ ನಾವು?
ನಮ್ಮ ಸ್ವಂತ ದುಡ್ಡಿಂದ ನಾವು ಊಟ ತತ್ತೀವಿ ತಿಂತೀವಿ, ನಮ್ಮಿಂದ ಲಾಸ್ ಬೇಡ, ಊಟದ ಹಿಡೀರಿ ಬಸ್ಸಿಂದ ಹಿಡೀರಿ, ನಮ್ಗೆ ಏನು ಬರ್ಬೇಕು ಅದು ಮಾಡ್ಕೊಡ್ರಿ ಅಂತ 3 ಸಾರಿ ಕೇಳಿದ್ದೀವಿ ಸರ್. ಇಲ್ಲ ನಾವು ಸಿದ್ಧಗಂಗೆ ಮಾಡ್ತಾರೆ ಬೆಳೆದಿರೋರು, ನಾವು ಊಟ ಹಾಕ್ಲೇಬೇಕು, ಬಸ್ಸಿಂದ ನೋಡೋಣಮ್ಮ ಮಾತಾಡೋಣಮ್ಮ ಅಂದರು. ಮಾತಾಡಲಿಲ್ಲ, ನೋಡಲಿಲ್ಲ. ನಾನು 1 ವರ್ಷ ಕೆಲಸ ಮಾಡಿದ್ದೀನಿ ಸರ್. 1 ವರ್ಷದಲ್ಲಿ 10ನೇ ತಾರೀಕು 1 ದಿವಸನೂ ಪೇಮೆಂಟ್ ತಗೊಂಡಿಲ್ಲ. 25-30 ತಿಂಗಳಾದ್ರೆ ಯಾರು ಸರ್ ಕೆಲಸಕ್ಕೆ ಬರ್ತಾರೆ? ನಾವು 8 ಅವರ್ ಬರೋ ಡ್ಯೂಟಿ ಮಾಡೋಕ್ಕೆ ನಿಂತ್ಕೊಂಡು ಪ್ರೊಡಕ್ಷನ್ ಮಾಡಿಸ್ಬೇಕಾಗಿರೋ ಕೆಪಾಸಿಟಿ ಯಾರ್ದು ಸರ್? ನಾನು ಕೆಲಸ ಕೇಳಿದ್ರೆ ಮಾಡ್ತೀನಿ, ಇಲ್ಲ ಮಾಡಲ್ಲ. ಅದು ನಿಂತ್ಕೊಂಡು ಮಾಡಿಸ್ಬೇಕಾಗಿರೋ ಕೆಪಾಸಿಟಿ ಯಾರ್ದು? ಅದು ಇವರಲ್ಲಿ ಇಲ್ಲ, ಕೆಪಾಸಿಟಿ ಇಲ್ಲ. ಎಷ್ಟು ಜನ ಬಂದು ಹೋದ್ರೆ ಇವರಲ್ಲಿ ಇಲ್ಲ ಕೆಪಾಸಿಟಿ. ಇವರೇ ಲಾಸ್ ಮಾಡ್ಕೊಂಡಿರೋದು ವರ್ಕರ್ಸ್ ಮೇಲೆ ಹೇಳ್ತಾವ್ರು ಅಷ್ಟೇ. ನಾವು ಈ ಪೇಮೆಂಟ್ ಬೇಕು, ಫೀ ಬೇಕು ಕೊಡಿಸಿ ಅಷ್ಟೇ. ನಿಮ್ಮ ಅವರು 3 ತಿಂಗಳು ಬೇಕು ಸ್ಯಾಲ್ರಿ ಕೂಡ ರಜಾ ಹಾಕ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡ್ರಿ ಅಂತ ಹೇಳಿರೋದವ್ರು. ನಾವು ರಜಾಕ್ ಬರಕ್ಕಾಗಲ್ಲ. ಇವತ್ತು ರಜಾ ಹಾಕಿ ಇಲ್ಲಿಗೆ ಬಂದಿರೋದು ನೋಡಿ ಸರ್ ಹೆಂಗ್ ಹೋಗ್ತಿದ್ದಾರೆ. ನೋಡಿ ಹೆಂಗ್ ಹೋಗ್ತಾ ಇದ್ದಾರೆ. ಎಲ್ಲ ರೌಡಿಸಮ್ ಇಟ್ಕೊಂಡವ್ರು ತಾನೇ. ನನ್ನ ತಮ್ಮ ಹೋರಾಟ ಮಾಡಿಲ್ಲ. ನನ್ನ ತಮ್ಮ ಅವನು, ನನ್ನ ತಮ್ಮ ಬರೋ ರೌಡಿಸಮ್ ಎಲ್ಲ ಮಾತಾಡ್ತಾರೆ ಸರ್. ಬರೋ ಅದ್ ಮಾಡ್ತೀವಿ ಇದು ಮಾಡ್ತೀವಿ, ಬರೋ ರೌಡಿಸಮ್. ಮಾತಾಡ್ತಾರೆ ಸರ್ ಅವರು. ಬರೋ ಏನಾದ್ರು ಹೇಳಿದ್ರೆ ಏನ್ ಮಾಡ್ಕೊತೀರಾ ಮಾಡ್ಕೊ ಹೋಗ್ರಿ, ಏನ್ ಕಿತ್ಕೊತೀರಾ ಏನ್ ಕಿತ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ಅವರು. ಬರೋ ಒಂದೇ ಮಾತು, ಏನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀರಿ ಸರ್ ಅವರು. ಹಿಂಗೆ ನೋಡಿ ಎಲ್ಲ ಬಂದಿರ್ತಾರೆ. ಮನೆ ಮಠ ಮಾಡಿಸ್ಬಿಡ್ರಿ. ಅಲ್ಲ ಸರ್, ಅವರು ನ್ಯಾಯವಾಗಿ ನ್ಯಾಯ ಮೀಟಿಂಗ್ ಮಾಡ್ದಾಗ ಹೇಳಿ ಸರ್, ಏನ್ ಅವ್ರ ಪರನೂ ಸರ್, ನಮಗೆ 1 ತಿಂಗಳು ಪೇಮೆಂಟ್ ಬರಬೇಕು. 1 ವರ್ಷ 8 ತಿಂಗಳದು PF ESC ಏನು ನಮಗೆ ಬೇಡ, ಸೆಟ್ಲ್ಮೆಂಟು ಬೇಡ, ಅವ್ರದ್ದು ಬೋನಸ್ಸು ಬೇಡ. ನಮಗೆ ನಾವು ಏನು ಮಾಡಿದ್ದೀವಿ ಅಷ್ಟು ಮಾತ್ರ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ, ಅದು ಕೊಡಲ್ಲ ಅಂತ ಇದ್ದಾರೆ. ಇವಾಗ ನ್ಯಾಯ ಬೇಕು ಅಂತ ಬಂದಿದ್ದೀವಿ, ನಿಮ್ಗೆಲ್ಲರಿಗೂ ಕರೆಸಿದ್ದೀವಿ. ನಮಗೆ ನ್ಯಾಯ ಬೇಕು, ನಾವು ಕೊಡೋ ತನಕ ಇಲ್ಲಿಂದ ಹೋಗಲ್ಲ ಅಷ್ಟೇ ಸರ್. ಆಗಲೇ 2 ತಿಂಗಳಿಂದ 3 ತಿಂಗಳಿಂದ ಇವತ್ತು ಏನ್ ಮಾಡ್ತಿದ್ದಾರೆ? ಡೋರ್ ಎಲ್ಲ ಹಾಕೊಂಡು ಒಳಗಡೆ ಇದ್ದಾರೆ ಸರ್. ನೋಡಿದ್ರು ನಮಗೆ ನಾವು ಬಂದ ತಕ್ಷಣನೇ ಡೋರ್ ಹಾಕೊಂಡ್ರು ಒಳಗಡೆ. ಯಾರು ನೀವೇನಕ್ಕೆ ಬಂದಿದ್ರ ಅಂತಾನು ಕೇಳಲಿಲ್ಲ. ಯಾರು ನಿಮ್ಮನ್ನ ಕೆಟ್ಟ ಪದದಿಂದ ಬೈದಿದ್ದು? ಓನರ್. ಹೋದ್ಸಲ ಓನರ್. ಏನಂತ ಬೈದ್ರು? ಅಲ್ಲ ಹೇಳಿ, ಧೈರ್ಯವಾಗಿ ಹೇಳಿ, ನಿಮ್ಗೆ ಹೇಳಿ. ಹೌದು ಸರ್, ನಾವು ಇದು ಬೈದ್ರು ಸರ್. ನಾವು 600 ರೂಪಾಯಿ ಪೇಮೆಂಟ್ ಹಾಕಿಸ್ಕೊಂಡು 200 ರೂಪಾಯಿ ಕೆಲಸ ಮಾಡಿದ್ರು ಅಂತಾನೆ ಬೈದ್ರು ಸರ್. ಇವತ್ತು ರೆಸ್ಪಾನ್ಸ್ ಯಾರು ಮಾಡ್ತಾ ಇಲ್ಲ? ಯಾರು ಮಾಡ್ತಾ ಇಲ್ಲ ಸರ್. ಓನರ್ ಬಂದು ನೋಡ್ಕೊಂಡಿದ್ದು ಕೂಡ ಬಾಗ್ಲಾಕೊಂಡು ಹೋಗ್ತಾ ಇದ್ದಾರೆ ಸರ್. ಇವರು ಮನೆ ಮಠ ಮಾಡಿಸ್ಬಿಡ್ರಿ.
ಹೇಳಿ ಸರ್. ಮೀಟಿಂಗ್ ಮಾಡಿದಾಗ ಹೇಳಿ ಸರ್, ಹೇಳಿ. ಇರಮ್ಮ ಏನು ಅವ್ರ ಅಪ್ಪ ಇಟ್ಕೊಂಡ್ರೆ ನಾವು ಮಾಡ್ತೀವಿ ಮಾಡಿ ಸರ್. ನಾನು ಅವ್ರ ಪರನೂ ಬಂದೆ, ನಿಮ್ಮ ಪರನೂ ಬಂದೆ. ವಿಡಿಯೋ ಮಾಡ್ಕೊಡ್ರು ನಮ್ಮ ಮನೆ ಹಾಳು ಮಾಡಿ ಬೆಂಕಿ ಮನೆ ಮಾರಿ ಮನೆ ಏನ್ ಮಾಡ್ತಾರೆ ಕೇಳಿಸ್ಕೊಳ್ಳಿ. ಮೀಟಿಂಗ್ ಮಾಡಿ ಎಲ್ಲರೂ ಹೇಳಿ ನಾವು ಮಾಡ್ತೀವಿ. ಅವ್ರದ್ದೇನಿದೆ ಅವ್ರು ಹೇಳಿ. ಓಕೆನಾ? ಆಯ್ತಾ, ಪ್ರತಿ ಸತಿನೂ ಕೂಡ ಮೀಟಿಂಗ್ ಮಾಡಿ ತೋರಿಸ್ತಿದ್ವು. ಆಯ್ತಾ, ಇನ್ನೊಂದು ಗೊತ್ತಾ ಸರ್, ಒಂದು ನೆನಪು ಪ್ರೊಡಕ್ಷನ್ ಇಲ್ಲ. ಆಯ್ತಾ, ನಾವು ಕಂಪ್ಲೀಟ್ ಆಗಿ ಸೊ ಒಂದೊಂದಲ್ಲ ನಾವು ಮಾಡಿರೋದು ಕಂಪ್ಲೀಟ್ ಆಗಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಹಂಗವ್ರು ಅವತ್ತು ಬಂದು ನೈಟ್ ಬಂದು ಸ್ಟ್ರೈಕ್ ಮಾಡ್ತೀವಿ. ನಮಗೂ ಒಳ್ಳೆ ಮಾತಾಗಿ ಹೇಳಿ ಕಳಿಸ್ತೀವಿ. ಹಿಂಗೆಲ್ಲ ಹೋಗೋರು ನಮ್ಮ ತಂದೆಯವರು ಬರಲಿ, ನಾನು ಮಾತಾಡ್ಬಿಟ್ಟಿರ್ತೀವಿ. ಆಯ್ತಾ, ಅದು ಬಿಟ್ಬಿಟ್ಟು ನಮ್ದು ಹೋಗ್ಬೇಕು ಸರ್. ಫ್ರೀ ಊಟ ಕೊಡ್ತೀವಿ ನಾವು ಹೇಳಿದ್ವಿ, ಅನೌನ್ಸ್ ಮಾಡಿದ್ವಿ ನಾವು. ಈಗ ಹಂಗೈತಿ, ಫ್ರೀ ಊಟ ಫ್ರೀ ಬಸ್ ಕೊಡ್ತೀವಿ ನಾವು ಅನೌನ್ಸ್ ಮಾಡಿದ್ವಿ ಅಲ್ವಾ. ಈಗ ಅಡಿಗೆ ಮೊದಲು ಹೊತ್ತು ಕ್ಯಾಂಟೀನ್ ಅಡಿಗೆ ಮಾಡಿಸ್ತೀವಿ ಅಲ್ವಾ. ಒಂದು ಸಂಬಳ ಕೊಡೋದ್ರಲ್ಲಿ ಒಂದು ಪ್ರೊಡಕ್ಷನ್ ವಿಷಯಕ್ಕೆ ಭಯದಲ್ಲಿ ಸ್ಟ್ರೈಕು ಸರ್. ಸ್ಟ್ರೈಕು ಬೆಳಗ್ಗೆ ಕೊಡ್ತೀನಿ ಬರ್ರಿ. ನಾನು ನೀವು ಇವರು ಏನ ಒಂದು ಮೀಟಿಂಗ್ ಮಾಡಿ ಹೇಳಂಗಿಲ್ಲ, ಮಾತಾಡಂಗಿಲ್ಲ, ಬಂದ್ಬಿಡೋದು ರಿಸಲ್ಟ್ ಬಂದ್ಬಿಡೋದು. ಅಲ್ಲಿ ಕೆಲಸನೇ ಮಾಡಲ್ಲ. ಈಗ ಇವ್ರ ಸಮಸ್ಯೆ ಒಳಗೆ ಎಷ್ಟೇ ಮಾತಾಡ್ಕೊಳ್ತೀವಿ. ಕ್ಯಾಂಟೀನ್ ಅಡುಗೆ ಮಾಡಿಸ್ತೀವಿ, ಬೇಕು ಅಂತ ಅನ್ನೋ ಸ್ಟ್ರೈಕ್ ಮಾಡೋದು. ಅವ್ರು ಮಧ್ಯಾಹ್ನ ಕೂತ್ಕೊಂಡ್ರೆ ಸಂಜೆವರೆಗೂ ಕೂತಿರೋದು ಆಚೆವರೆ. ಇವೆಲ್ಲ ಮುಂದಕ್ಕೆ ಬರ್ತೇವೆ. ನಾವು ಕೂಡ ಕ್ಯಾಮ್ರಾದಾಗೆಲ್ಲ ಪ್ರತಿಯೊಂದು ಪಿನ್ ಟಿಪಿನ್ ಏನ್ ಮಾಡ್ತಾರೆ ಎಲ್ಲ ಇದೆ. ಟೋಟಲ್ 36 ಕ್ಯಾಮ್ರಾ ನಮ್ಮ ಫ್ಯಾಕ್ಟ್ರಿಲಿ 36 ಕ್ಯಾಮ್ರಾ ಇತ್ತು. ಸೆಕೆಂಡ್ ಏನು ಶಿಕ್ಷಣ ನಾನು ತಗೊಂತೀನಿ, ಒಂದು ಏನು ಒಂದು ಸೆಟ್ಟಿಂಗ್ ಕೇಳಿಸ್ಕೊಳ್ಳಿ. ಅವ್ರು ಮಾಡೋದು ನನಗೆ ಯಾರೋ ಹೊಸಬ್ರು ಬರಂಗಿಲ್ಲ, ಹೇಳ್ಕೊಬಿಡೋದು ಈ ಫ್ಯಾಕ್ಟ್ರಿ ಹಂಗೆ ಈ ಫ್ಯಾಕ್ಟ್ರಿ ಹಂಗೆ ಅಂತ. ನಿನ್ನಿಂದ ಮನೆ ಮಾರ್ಬಿಟ್ರಿ, ಹಾಳಾಗೋದ್ವಿ. ನಮ್ಮ ಮನೆ ಹಾಳು ಮಾಡಿ ನಿಮಗೆ ನಮ್ಮ ವಾಹಿನಿ ಮೇಲೆ ನಂಬಿಕೆ ಐತಲ್ವಾ? ಪ್ರಿಯಾ ಗಾರ್ಮೆಂಟ್ಸ್ನವರು ದಯವಿಟ್ಟು ಪ್ರಿಯಾ ಗಾರ್ಮೆಂಟ್ಸ್ ಬಂದು ಇಲ್ಲಿ ಗಲಾಟೆ ಮಾಡೋರ್ನ ಯಾರೋ ಪೇಟೆ ಕೆಲಸ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಫೋಟೋ ಹೊಟ್ಟಿದ್ರು. ಮನೆ ಮಾರ್ಸ್ಬಿಟ್ರಿ. ವಿಷ ತಮ್ಮ ಕಟ್ಟಿದ ನಿನ್ನ ಒಂದು ವಿಷ ತಮ್ಮ ಕಟ್ಟಿ ಆಚೆ ತೆಗಿತೀವಿ ನಾವು. ಮುಂದೆ ಹೇಳ್ತಾ ಇದ್ದೀರಲ್ಲ, ಏನಾಗುತ್ತೆ? ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಅವ್ರು ಮಾತಾಡೋದು ಸುಮ್ಮನೆ ಹೌದು, ನೀವು ಮಾತಾಡೋದಕ್ಕೂ ಅವ್ರು ಮಾತಾಡ್ಬೇಕಾದ್ರೆ ಆಯ್ತು, ಒಂದು 10 ನಿಮಿಷ ಒಳಗಡೆ ಸರ್ ಅವ್ರದ್ದೇನು ಸಮಸ್ಯೆ ಕೇಳ್ಬಿಟ್ಟು ನಾನು ನಿಮಗೆ ಕಟ್ಬಿಡು. ನಮ್ಮ ಮನೆಗೆ ಮಾಡ್ಕೊ ಹೋಗು. ಬಗ್ಗೆ ಸ್ವಲ್ಪ ಒಳಗಡೆ ಹೋಗಿ ಮೇಡಮ್ ಇರ್ತಾರೆ.
ಇಲ್ಲೆಲ್ಲ ನೀವೇ ಜಗಳ ಮಾಡಿದ್ರೆ ಅವರು ಜಗಳ ಮಾಡ್ತಾರೆ, ನೀವು ಜಗಳ ಮಾಡ್ತೀರಾ, ಅದು ಸಾಲ್ವ್ ಆಗ್ತಿರೋದು. ಓಕೆನಾ? ಇವ್ರ ಮಾತು ಕೇಳ್ಕೊಂಡ್ಬಂದಿದ್ದೀರಾ ಸರ್ ನೀವು? ಸರ್ ಮೂರು ಪ್ಯಾಟಿ ಹಾಳು ಮಾಡಕ್ ಬಂದಿರೋ ಮೂರು ಪ್ಯಾಟಿ ನಮ್ಮನ್ನ ಮಾಡ್ಬಿಟ್ರಿ, ಎಲ್ಲ ಹಾಳು ಮಾಡ್ಬಿಟ್ರಿ, ತಂದ್ಬಿಟ್ರಿ ನಮ್ಮನ್ನ ಹಾಳು ಮಾಡಿದ್ ನೀವೇ, ನಾನಲ್ಲ. ನೀವು ಹಾಳು ಮಾಡಿದ್ರಿ ನಮ್ಮನ್ನ. ಮನೇಲಿ ಮಾಡಲ್ಲ, ನಮ್ಮ ಮನೆ ತಿಂದು ನಮ್ಮ ಮನೆ ಬಂದು ಹಾಳು ಮಾಡಿರೋದು ನೀವು ಹಾಳು ಮಾಡಿರೋದು. ನಮ್ಮ ಮನೆ ಹಾಳಾಗೋಯ್ತು, ಧೂಳಕ್ ಬಿಡ್ತೀನಿ ನಿಮ್ಮ ಮನೆ ಹಾಳಾಗೋಗ್ತದೆ. ನೀವೇ ಮಾಡಿರೋದು, ನೀವೇ ಮಾಡಿರೋದು, ನೀವೇ ನಾವು ಕಲ್ಕೊಟ್ರು ನಮ್ಮ ಮನೆ ಹಾಳು ಮಾಡಿರಿ, ಮನೆ ಮಾರ್ಸಿರಿ, ಜಮೀನ್ ಮಾರ್ಸಿರಿ, ನಮ್ಮ ಮನೆ ಮಾರ್ಸ್ಬಿಟ್ಟು ಎಲ್ಲ ಹಾಳು ಮಾಡಿ ಬೆಂಕಿ ಇಟ್ಬಿಟ್ರಿ ನೀವೆಲ್ಲ. ನಮ್ಗೇನು ಗೊತ್ತದಂಗೆ ಹಾಕ್ಬಿಟ್ಟು ನೀವೇ ನನ್ನ ಹಾಳು ಮಾಡಿದ್ದು. ನಮ್ಮ ಜಮೀನು ಮನೆ ಬಿಟ್ಟು ಎಲ್ಲ ಮಾರ್ಸಾಕ್ಬಿಟ್ರಿ ನೀವು. ನಿಮ್ಮನ್ನ ನಂಬಿ ತಾಯಿ, ನಿಮ್ಮನ್ನ ನಂಬಿ ನಮ್ಮ ಮನೆ ಹಾಳು ಮಾಡ್ಕೊಂಡ್ವಿ ನಾವು. ನಮ್ಮ ಹೆಣ್ಮಕ್ಳು ಅನ್ಕೊಂಡು ನಮ್ಮ ಮನೆ ಹಾಳು ಮಾಡ್ಬಿಟ್ರಿ ನೀವು. ಸುಮ್ಮನೆ ಯಾಕೆ? ನಾವೆಲ್ಲ ನಮ್ಮ ಮೇಲೆ ಹೊಟ್ಟೆ ಬರ್ತೀವಿ, ನೀವು ತಾಯಿ, ನಾವು ಮಾಡಿಲ್ಲ, ನೀವು ಮಾಡಿರೋದು. ನಮ್ಮ ಮನೆ ಹಾಳು ಮಾಡಿರೋದು ನೀವು ನಮ್ಮ ಮನೆ ಹಾಳು ಮಾಡಿರೋದು. ಪಾಪ ನಮ್ಮ ಮೇಲೆ ಯಾಕೆ ಹೇಳ್ತೀರಾ? ನಮ್ಮ ಮನೆ ಮಾಡಿರೋದು ನೀವು. ನಿಮಿಷ, ಈಗ ಅವ್ರ ಒಳಗಿರೋ ನಾವು ಹೇಳ್ಕೊಂಡ್ರಲ್ವಾ, ಹೇಳ್ಕೊಬೇಕವ ನಾವು. ಮನೆ ಪ್ರತಿ ಸತಿ 25 ಲಕ್ಷ ನಿಮಿಷ ಪ್ರತಿ ಸತಿನೂ ಕೂಡ ತಡೀರಿ, ಬೇಕಾದ್ರೆ ನೀವೇ ಬನ್ನಿ ಈ ಕಡೆಗೆ. ನಾವು ರಿಸೈನ್ ತಗೊಂಡ್ರೆ ನಾವು ಅಕ್ನಾಲೇಜ್ಮೆಂಟ್ ಕೊಡ್ತೀವಿ. ಓಕೆನಾ? ನೀವು ಹಾಕೊಳ್ಳಿ, ಸ್ವಲ್ಪ ನಿಂತ್ಕೊಳ್ರಿ. ಅವ್ರು ಹಾಕೊಂಡಿದ್ದು ನಿಂತ್ಕೊಳ್ರಿ, ಏನಾಗಬೇಕು? ಆಯ್ತು ಸರ್, ಒಂದ್ ಸ್ವಲ್ಪ ಲೇಡೀಸ್ಗಳಿಗೆ ರೆಸ್ಪೆಕ್ಟ್ ಕೊಡಿ ಸರ್. ರೆಸ್ಪೆಕ್ಟ್ ಕೊಟ್ಟಿದ್ದಲ್ಲ ಸರ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ರಿಸೈನ್ ಲೆಟರ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಕೆಲವ್ರು ಕೊಟ್ಟಿದ್ದಾರೆ, ಕೆಲವ್ರು ಕೊಡ್ದಲ್ಲೇ ಬಿಟ್ಟಿದ್ದಾರೆ. ನಾವು ಇವ್ರನ್ನೆಲ್ಲ ನಮ್ಗೆ ಪ್ರತಿ ತಿಂಗಳು ನಮಗೆ ಅಲ್ಲಿ ನಮ್ಮ ಕ್ಯಾಮ್ರಾ ಚೆಕ್ ಮಾಡಿ ಹೇಳ್ತೀವಿ, ಪ್ರತಿ ತಿಂಗಳು ಸ್ಟ್ರೈಕ್. ಇವರು ಪ್ರತಿ ತಿಂಗಳು ಸ್ಟ್ರೈಕು. ಒಂದೇ ಸಲ 30 ಜನ ಆಚೆ ಹೋದ್ರು. ನಾವು ಕೆಲಸ ಮಾಡಲ್ಲ, ನಮಗೆ PF ಕಟ್ಟಿಲ್ಲ ಅಂತ. ನಾವು ಕಟ್ಟು ಪೀಸ 15,000 ವಾಪಸ್ ಕಳಿಸಿದ್ದೀವಿ. ನಮಗೆ 350 ರೂಪಾಯಿ, ನಾವು ಹೊಲಿತಿರೋದು 80 ರೂಪಾಯಿಗೆ 350 ರೂಪಾಯಿ ಒಂದು ಗಾರ್ಮೆಂಟಿಗೆ ನಮಗೆ ಡೆಬಿಟ್ ಬಿದ್ದಿದೆ. ನಮಗೆ ಲಾಸ್ ಅಲ್ವಾ? ನಾವು ಇವರು ನಂಬ್ಕೊಂತಾನೆ ಫ್ಯಾಕ್ಟ್ರಿನಲ್ಲಿ ನಾವು ಆರ್ಡರ್ ತೊಗೊಂಡಿದ್ದು. ತಗೊಳಕ್ಕಿಂತ ಮುಂಚೆ ಮೀಟಿಂಗ್ ಮಾಡಿ ಹೇಳಿದ್ದೀವಿ, ಸರ್ ಕ್ಯಾಮ್ರಾದ ವಿಡಿಯೋ ಕಳಿಸಿ ಸರ್. ಮೀಟಿಂಗ್ ಮಾಡಿ ಹೇಳಿದ್ದೀವಿ, ನಿಮ್ಮನ್ನೆಲ್ಲ ನಂಬಿ ನಾವು ಆರ್ಡರ್ ತೊಗೊತಿದ್ದೀವಿ, ಯಾರು ಇರ್ತೀರಾ ಯಾರಿರಲ್ಲ, ನೀವು ಪದೇ ಸ್ಟ್ರೈಕ್ ಮಾಡ್ತಿದ್ದೀರಾ, ಕನ್ಫರ್ಮ್ ಮಾಡಿದ್ಮೇಲೆ ನಾವು ಆರ್ಡರ್ ತೊಗೊತೀವಿ ಅಂತ ಎಲ್ಲ ಸುಮ್ಮನೆ ಎದ್ದೋ ಕೆಲಸ ಮಾಡಿದ್ರು. ಒಂದೇ ಸಲ 35 ಜನ ಆಚೆ ಹೋದ್ರು. ಓಕೆನಾ? ಹೇಳಿಲ್ಲ, ಕೇಳಿಲ್ಲ. ನಾವು ಅಷ್ಟು ಕಳಿಸಿರೋದು ನಮಗೆ ಲಕ್ಷಾಂತರ ರೂಪಾಯಿ ಡೆಬಿಟ್ ಬಿದ್ದಿದೆ. ಇವ್ರು ಪೇಮೆಂಟ್ ನಾವು ಕೊಡಲ್ಲ ಅಂತ ನಾವು ಯಾವತ್ತೂ ಹೇಳಿಲ್ಲ, ನಾವು ಕೊಡೋದಲ್ಲೇ ನಿಲ್ಲಿಸೋದು ಇಲ್ಲ. ಯಾಕೆಂದರೆ ಇಷ್ಟೆಲ್ಲ ಖರ್ಚು ಮಾಡಿ ಲಕ್ಷ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರೋರು ಪೇಮೆಂಟ್ 15-20 ದಿನದ ಇಟ್ಕೊಳ್ಳಲ್ಲ. ಕೊಡ್ತೀವಿ, ಬಟ್ ನಾವು ಸುಧಾರಿಸ್ಕೋಬೇಕಲ್ವ ಸರ್? ಒಂದು ನಿಮಿಷ, ನಾವು 10,000 ಪೀಸ್ನ, ನಾವು 15,000 ಪೀಸ್ನ ನಾವು ಕಳಿಸಿ ಲಕ್ಷಾಂತರ ರೂಪಾಯಿ ಡೆಬಿಟ್ ಆಗಿದೆ. ನಾವು ಬೇರೆ ಕಡೆ ಹೊಂಚ್ಬೇಕಲ್ವ ಅವರಿಗೆ? ಯಾವತ್ತು ಯಾರಿಗೆ ಹೇಳಿದ್ದೀವಿ ಅಲ್ಲಿ PF ಕಟ್ಟಲ್ಲ, ಸ್ಯಾಲ್ರಿ ಕೊಡಲ್ಲ, ನೀವು ಕೆಲಸಕ್ಕೆ ಬರಬೇಡಿ ಅಂತ ಯಾರಿಗೆ ಹೇಳಿದ್ವಿ? ಬಿಟ್ಟೋಗಿರೋರನ್ನ ಸತ ಫೋನ್ ಮಾಡಿ ಕರೆದಿದ್ದೀವಿ. ಬಿಟ್ಟೋಗಿರೋರು ಫೋನ್ ಮಾಡಿ ಕರೆದಿದ್ದೀವಿ. ಸರಿ ಆಯ್ತು, ಇವರಿಗೆ ಪೇಮೆಂಟ್ ಆನ್ ಟೈಮ್ ಸಿಕ್ಕಿಲ್ಲ, 1ನೇ ತಾರೀಕು ಇಸ್ಕೊಂಡು ಬರ್ತಾನೆ. ಯಾಕೆ 2 ವರ್ಷದಿಂದ ಕೆಲಸ ಮಾಡಿದ್ರು? 2 ತಿಂಗಳಿಗೆ ಅವ್ರು ಹೋಗ್ಬೋದಿತ್ತಲ್ವಾ? ನಮಗೆ ಪೇಮೆಂಟು ಆಗಲ್ಲ ಅಂತ. ಇವಾಗ ಅದಲ್ಲ ಅವ್ರ ಪ್ರಶ್ನೆ. ನೀವೇನು ಅರ್ಧ ಹಾಕುದ್ರಾ ಅಂತ ಹೇಳ್ತಾ ಇದಾರಲ್ಲ, ಏನಕ್ಕೆ ಅರ್ಧ ಹಾಕುದ್ರಾ? ನಾವು ಅರ್ಧ ಹಾಕಿಲ್ಲ ಆಯ್ತಾ? ಕೆಲವ್ರು ಕೊಟ್ಟಿದ್ದಾರೆ, ಕೆಲವ್ರು ಕೊಟ್ಟಿಲ್ಲ. ಕೊಟ್ಟಿರೋದು ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ನಮಗೆ 1 ಮಂತ್ ಆದ್ರೂ ಟೈಮ್ ಬೇಕೇ ಬೇಕು. ನಾವು ಬೇರೆ ಕಡೆ ದುಡ್ಡು ಅಡ್ಜಸ್ಟ್ ಮಾಡಿ ಅವ್ರಿಗೆ ಕೊಡ್ತೀವಿ, ಇಲ್ಲ ಅಂತ ನಾವು ಹೇಳಲ್ಲ. ರಿಸೈನ್ ಮಾಡಿರೋದು ಸರ್, ಅಕ್ಟೋಬರಲ್ಲಿ ರಿಸೈನ್ ಮಾಡಿರೋದು. ನವೆಂಬರ್ಗೆ ಪೇಮೆಂಟ್ ಫುಲ್ ಇದು 30ನೇ ತಾರೀಕಿನ ತನಕ ಕೆಲಸ ಮಾಡಿ ನಾವು ಕೆಲಸ ಬಿಡ್ತೀನಿ ಅಂತಲೂ ಹೇಳಿದ್ದೀನಿ. ಮತ್ತೆ ಡಿಸೆಂಬರ್ 25ನೇ ತಾರೀಕು ಕೂಡ ಬಂದಿದ್ದೀನಿ. ಆವಾಗಲೂ ಕೂಡ ನಾವು ಜನವರಿ ತನಕ ಆಗಲ್ಲ ಕಣಮ್ಮ ಅಂತ ಸರ್ ಹೇಳಿದ್ರು. ನೈಟ್ ಬಂದು ಕಾಯ್ಕೊಂಡು ಕೂತಿದ್ದೀವಿ ಸರ್. ಬಂದು ಬೈದ್ರು ಸರ್ ಇವರು. ಏನಂತ ಬೈದ್ರು? ನಿಮಗೆ ಯಾವ್ದು ಕೊಡ್ಬೇಕಾಗೈತೆ, ಯಾಕೆ ನಿಮ್ಮಿಂದ ನಾವು ನಮ್ಮನೆ ಹಾಳಾಗೋಗೈತೆ ಅಂತ ನಮ್ಮನ್ನು ಬೈದ್ರು ಸರ್. ನಾವೇನು ಹಾಳು ಮಾಡಿದ್ದೀವಿ? ನಾವೇನು
ಹಾಳು ಮಾಡಿದೀವಿ ಸರ್. ನಾವು ಕೆಲಸ ಮಾಡಿದೀವಿ, ಮನೆಗೆ ಹೋಗಿದ್ದೀವಿ, ಅದ್ ಬಿಟ್ರೆ ನಾವೇನ್ ಮಾಡಿದೀವಿ ಸರ್? ಜಾಸ್ತಿ ಪೇಮೆಂಟ್ ಹಾಕಿದ್ದಾರೆ ಅಂತ ಹೇಳ್ತವ್ರೆ. ಇವಾಗ ಇದೆಲ್ಲೋ ಸ್ವಲ್ಪದಲ್ಲಿ ಐತೆ ಫ್ಯಾಕ್ಟ್ರಿ, ಇನ್ನ ಬೇರೆ ಫ್ಯಾಕ್ಟ್ರಿಗೆ ಹೋಗಿದೀವಿ ನಾವು. ಆ ಫ್ಯಾಕ್ಟ್ರಿ ಸಮುದ್ರ ತರ ಐತೆ, ಅಲ್ಲೂ ಬೇಕಾದ್ರೆ ನಾವು ಪೇಮೆಂಟ್ ಸ್ಲಿಪ್ ತೋರಿಸ್ತೀವಿ. ಅದ್ರ ಮೇಲೆ ಇನ್ನ ಜಾಸ್ತಿ ಹಾಕಿದ್ರೆ ಸರ್ ಬೇಕಾದ್ರೆ ಏನಾರ ಮಾತಾಡ್ಲಿ, ಅದಕ್ಕಿಂತ ಕಮ್ಮಿ ಹಾಕಿದ್ರೆ ಬೇಕಾದ್ರೆ ಮಾತಾಡ್ಲಿ. ಯಾರು ಕೆಲಸ ಮಾತಾಡ್ತಾರೋ ಅಷ್ಟಕ್ಕೆ ಮಾತ್ರನೇ ಪೇಮೆಂಟ್ ಹಾಕಿರೋದು, ಜಾಸ್ತಿ ಯಾರು ಪೇಮೆಂಟ್ ಹಾಕಿಲ್ಲ ಸರ್ ನಮ್ಗೆ. ನಮ್ಗೆ ಇವಾಗ ಏನಾಯ್ತು ಅದನ್ನ ಕೊಟ್ಬಿಡ್ಬೇಕು ಸರ್. ನಮಗೆ PF ಮತ್ತೆ ಪೇಮೆಂಟ್ ಬರಬೇಕು. ನಮ್ಗೆ 20 ದಿವಸದ ಪೇಮೆಂಟ್ ಬರಬೇಕು, ನಮಗೆ PF ಬೇಕು. ಸರ್ ಒಂದು ನಿಮಿಷ, ನಾವು ರಿಸೈನ್ ಮಾಡಿದ್ದು. ನಾವು ರಿಸೈನ್ ಮಾಡಿದ್ದು ಏನು ಮಾಡಿದ್ರು, ಕೆಲ್ಸಕ್ಕೆ ತಗೊಂಡು ನಾವು ಎಲ್ಲ ಜಮೀನು ಮಾಡಿದ್ವಿ, PF ಕಟ್ತೀವಿ ನಾವು ಅಂತ ಅರ್ಧ ಹಾಕ್ರು ಸರ್. HR ಅರ್ಧ ಹಾಕ್ಬಿಟ್ಟು ಆಮೇಲೆ ಏನು ಸೈನ್ ಮಾಡಿಸ್ಕೊಂಡ್ರು, ಹೆಬ್ಬೆಟ್ಟು ಹೊತ್ತಿಸ್ಕೊಂಡ್ರು. ಏನಕ್ಕೆ ಅಂದರೆ 2 ತಿಂಗಳು ಸಂಬಳ ಕೊಡ್ಬೇಕಿತ್ತು, ಕೇಳೋಕೆ 1 ತಿಂಗಳು ಸಂಬಳ ಕೊಟ್ಟು ಇನ್ನೊಂದು ಇಲ್ಲೇ ಇದ್ದಾರೆ ನೋಡಿ ಅವರೇ ನೇಮ್ ಅವ್ರು ಚಂದ್ರಿಕಾ ಮೇಡಮ್. ಅವ್ರ ಓನರ್ಗೆ ಏನು ಗೊತ್ತಿಲ್ವ ನೋಟ್ಸ್ ಬಿಲ್ಡ್ ಮಾಡಬೇಕು ಅಂದ್ರೆ ಏನಕ್ಕೆ ಮಾಡಬೇಕು ಗೊತ್ತಾ, ಸೆಟ್ಲ್ಮೆಂಟ್ಗೆ ಮಾತ್ರ ನೋಟ್ಸ್ ಬಿಲ್ಡ್ ಮಾಡ್ಬೇಕು ನಾವು, ಆಯ್ತಾ? ಇದು ಪೇಮೆಂಟ್ಗೆ ಯಾವ್ದಕ್ಕ ಯಾವ ಫ್ಯಾಕ್ಟ್ರಿಲಾರ ಕೇಳ್ಕೊಂಬನ್ನಿ. ನಾವು 15 ವರ್ಷ ಗಾರ್ಮೆಂಟ್ಸ್ ಅಲ್ಲಿ ಮಾಡಿದೀವಿ, ಎಲ್ಲೂ ಮಾಡಂಗಿಲ್ಲ, ರಿಸೈನೇ ಮಾಡಂಗಿಲ್ಲ ನಾವು. ಸೆಟ್ಲ್ಮೆಂಟ್ ಕೊಡ್ತೀವಿ, ಇವತ್ತು ಹೋಗಿ ಕೆಲಸ ಮಾಡ್ತೀವಿ. ಸೆಟ್ಲ್ಮೆಂಟ್ ಇಲ್ಲ, ಈ ಅಮ್ಮ ಏನಕ್ಕೆ ಸೈನ್ ಮಾಡಿಸ್ಕೊಂಡು ಕೇಳಿ ಅವ್ರನ್ನ. ಸೈನ್ ಮಾಡಿಸ್ಕೊಂಡಿದ್ದು ಪೇಮೆಂಟ್ ರಿಜೈನ್ ಕೊಡಂಗಿದ್ರೆ ರಿಜೈನ್ ಸೆಟಲ್ಮೆಂಟ್ ಬರಂಗಿದ್ರೆ ಮಾತ್ರ ಸರ್ ಅವ್ರು ರಿಜೈನ್ ಕೊಡ್ಬೇಕಾದ್ರೆ ನಾವು ರಿಜೈನ್ ಹಂಗೂ ಕೊಟ್ಟಿದೀವಿ, ಅದನ್ನ ಎಲ್ಲ ಅರ್ಧ ಹಾಕವ್ರೆ. ಅಷ್ಟೇ ಈಗ ನಮ್ಗೆ ಏನ್ ಕೊಡ್ತೀವಿ ಅಂತ ಅಂದ್ರು, ನವೆಂಬರ್ ಕೊಡ್ತೀವಿ ಅಂತ ಅಂದ್ರು, ಅದನ್ನ ಕೇಳ್ತಾ ಇಲ್ಲ ಸರ್. ನಾವು ಲಾಸ್ ಆಗೈತಲ್ವಾ ಬಿಡಿ ಅಂತ ಅಂದ್ಬಿಟ್ಟು ನಮ್ಮ ಪೇಮೆಂಟ್ ನಾವು ಕೇಳ್ತಾ ಇದೀವಿ. ನಮ್ಮ ಪೇಮೆಂಟ್ ನಾವು ಕೇಳ್ತಾ ಇದೀವಿ, ಅದಕ್ಕೂ ನಾವು ಬಾಗ್ಲ ನೋಡಿದ್ರು ಕೂಡ ಸರ್ರೆ ಬಾಗ್ಲಾಕೊಂಡು ಹೋಯ್ತಾರೆ ಸರ್ ಒಳಗಡೆಗೆ. ನಮಗೇನು ಕೆಲಸ ಮಾಡೋದಕ್ಕೆ ಬೆಲೆ ಇಲ್ವಾ ಸರ್? ನಮಗೆ ಪೇಮೆಂಟ್ ಕೊಟ್ಟಿಲ್ಲ ನಮ್ಗೆ, ಹಂಗೂ ನೋಟಿಸ್ ಮಾಡಿದ್ರು ಪೇಮೆಂಟ್ ಕೊಡ್ತಾ ಇಲ್ಲ. ಹೇಳಿ, ಅದು ನೋಟಿಸ್ ಮಾಡಿದ್ವಿ, ನೋಟಿಸ್ ಮಾಡಿದ್ರು ಪೇಮೆಂಟ್ ಕೊಡ್ತಾ ಇಲ್ಲ. ಅದನ್ನು ನನಗೆ 15 ದಿವಸದ ಬರಬೇಕು ಸರ್. ನಮಗೆ 1 ತಿಂಗಳು ಬರ್ಬೇಕು ಸರ್. ನಮ್ಗೆ 15 ದಿವಸದ ಬರಬೇಕು. ನಮ್ಗೆ 20 ದಿವಸದ್ದು. ನಿಮ್ಗೆ 20 ದಿನದ ಬರ್ಬೇಕು. ನಿಮ್ಗೆ 1 ತಿಂಗಳು. 1 ತಿಂಗಳು. ಆಮೇಲೆ ನಾವೇನು ಮಾಡಿದ್ವಿ, ಊಟ ಹಿಂಗೆ ಅಸೌಕರ್ಯ ಕೊಟ್ಟರೆ ಒಳ್ಳೇದು ಅಂತ ನಾವು ಸಿದ್ಧಗಂಗಾ ಮಠದ ವಿದ್ಯಾರ್ಥಿ. ಸಿದ್ಧಗಂಗಾ ಮಠದಲ್ಲಿ ಓದಿ ದೊಡ್ಡವರು ಶಿವಕುಮಾರ ಸ್ವಾಮೀಜಿಯಿಂದ ಓದಿ ವಿದ್ಯೆ ಬುದ್ಧಿ ಕಲ್ತ್ಕೊಂಡ್ಬಂಡು ಅಂತ ನಾನು ರೈತಾಪಿ ಜನ. ಆಮೇಲೆ ನಾನೇನು ಮಾಡಿದೆ, ಆಯಿತು ಊಟ ಕೊಡೋಣ ಬಿಡಮ್ಮ ಅಂತೇಳ್ಬಿಟ್ಟು ನಮ್ಮ ಫ್ರೀ ಊಟ ₹1 ದುಡ್ಡು ಇಸ್ಕೊಂಡಿಲ್ಲ ಯಾರ್ತವನು, ಫ್ರೀ ಊಟ ಕೊಟ್ವಿ. ಆಮೇಲೆ ಬಸ್ ಕನ್ವೆಂಟ್ ಹಂಗಮ್ಮ ಅಂತಂದೆ, ಬಸ್ ಪೇರ್ ಕಟ್ ಮಾಡೋಣ ನಮ್ಮದು ಅಂತ. ನಾವು ಕಟ್ ಮಾಡಲಿಲ್ಲ, ಅದು ಫ್ರೀ ಕೊಟ್ಟೆ, ಎಲ್ಲನೂ ಫ್ರೀ ಕೊಟ್ಟೆ. ಇಲ್ಲಿ ಇನ್ನು ಗ್ರಾಮಾಂತರದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಯಾಕೆ ಬೇಕು ಇಲ್ಲೇ ಮಾಡೋಣ ಅಂತ ಓಪನ್ ಮಾಡಿ ನಾವು ಮಾಡಿದೆ. ಇವರೇನು ಮಾಡೋದು, ನನ್ನ ಗಾರ್ಮೆಂಟಲ್ಲಿ ವಿಷಯ ಗೊತ್ತಿಲ್ವಲ್ಲ, ಅಲ್ಲಿಗೆ ಒಂದು 450, 500, 550, 600, 700 ಗೊತ್ತಿಲ್ಲ, ₹650 ಪೇಮೆಂಟ್ ಐತೆ ಎಲ್ಲರಿಗೂ. ಕೆಲವು ಜನಕ್ಕೆ ಇಲ್ಲ. ಆವಾಗ ಏನು ಮಾಡಿದ್ರು, ನಾನೇನು ಮಾಡಿದೆ, ಇಷ್ಟು ದುಡ್ಡು ವರ್ಕೌಟ್ ಆಗ್ತದೆ ಹಂಗಂತ ನಾನು ತಿಳ್ಕೊಂಡು ವರ್ಕೌಟ್ ಆಗಲಿಲ್ಲ ನನಗೆ. ಆದರೂ ಕೂಡ ಏನೋ ಅಲ್ಲಿ ಇಲ್ಲಿ ದುಡ್ದು ಒಂದು ಜಮೀನು ಮಾಡಿದೆ, ಒಂದು ಮನೆ ಮಾಡಿದೆ, ಎಲ್ಲ ಮಾಡಿದೆ. ಒಂದು 4 ಕೋಟಿ ಲಾಸ್ ಆಯಿತು ನನಗೆ ಗಾರ್ಮೆಂಟ್ಸ್ ಮಾಡಿದಂಗೆ. ಎಷ್ಟು ಬರೀ 18 ತಿಂಗಳಿಗೆ ಲಾಸ್ ಆಗ್ಬಿಡ್ತು. ಆದರೂ ಕೂಡ ಬಾಗಿಲು ಮುಚ್ಚಿಬಿಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡೆ. ಆಮೇಲೆ ನಾವೇನು ಮಾಡಿದೆ, ಬಾಗಿಲು ಮುಚ್ಚೇ ಬಿಡೋಣ, ಬೇಡ ಇದು ಸವಾಸನೆ ಬೇಡ ಅಂತ ನಮ್ಮ ಮನೆಯವರು ಕೂಡ ಬಾಗಿಲು ಮುಚ್ಚಿಬಿಡು, ವರ್ಕೌಟ್ ಆಗಲ್ಲ ಅಂತ ಹೇಳಿದರು. ನಾವು ತಡೆಯಪ್ಪ ನೋಡೋಣ, ಒಂದು ಬ್ಯಾಚಿಂದ ಹೋಗೋಣ, ಫಸ್ಟ್ ಒಂದೇ ಬ್ಯಾಚ್ ಮಾಡ್ಕೊಂಡು ಹೋಗೋಣ, ಅದರಿಂದ ನಮಗೆ ಪ್ರಾಬ್ಲಮ್ ಕ್ಲಿಯರ್ ಆಗ್ತದೆ, ಅದೊಂದು ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಆ ಪ್ಲಾನ್ ಮಾಡ್ಕೊಂಡು ಒಂದು ಬ್ಯಾಚ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಇವರು ಏಕಾಏಕಿ ಬಂದು ಸಿಪ್ಪೆಂಟ್ ಇದ್ದು, ನಾವು PF ಕಟ್ಟಿಲ್ಲ ಅವ್ರಿಗೆ, 2 ತಿಂಗಳು ಮಾತ್ರ ಕಟ್ಟಿದ್ದೇನು ಕಟ್ಟಿಲ್ಲ, ನಮ್ಗೆ ಆದಾಯ ಬಂದಿಲ್ಲ, ಪೂರ್ತಿ ಲಾಸು, 4 ಕೋಟಿ ಲಾಸ್ ಆಗಿದೆ. ಆಮೇಲೆ ಯಾವುದೋ ಒಂದು ಪ್ರಾಪರ್ಟಿ ಮಾರಿದ್ದೀವಿ, ಕಟ್ತೀವಿ ಅಮ್ಮ, ನಮ್ಮ ದುಡ್ಡು ಬಂದ ತಕ್ಷಣ ಬಂದು ಕಟ್ತೀವಿ ಅಂತ ಯಾರಿಗೂ ಕಟ್ಟಿಲ್ಲ ಅಂತ ಯಾರಿಗೂ ಹೇಳಿಲ್ಲ, ಸಂಬಳ ಅಂತ ಯಾರಿಗೂ ಹೇಳಿಲ್ಲ, ಎಲ್ಲ ಕೊಡ್ತೀವಿ ಅಂತಲೇ ಹೇಳಿರೋದು ಅವ್ರಿಗೆ. ಇಲ್ಲ ನಮಗೆ ಎಲ್ಲ 1 ನಿಮಿಷ, ಸಂಬಳ ಎಲ್ಲ ಕೊಟ್ಟಿದ್ದೀವಿ, ಸಂಬಳ ಕೊಟ್ಟಿದ್ದೀವಿ, ಸಂಬಳದ ಬ್ಯಾಲೆನ್ಸ್ ಇಲ್ಲ ಅವ್ರಿಗೆ ಎಲ್ಲ ಹೇಳ್ತೀನಿ, ನಾನು ಹೇಳ್ತೀನಿ, ನಮ್ಮ ಹೆಣ್ಮಕ್ಳು ನಾವು ಯಾವತ್ತೂ ನೀವು ಹೇಳ್ಕೊಬೋದು, ನಾನು ಸುಳ್ಳು ಹೇಳಲ್ಲ, ನೀವು 1000 ಸುಳ್ಳು ಹೇಳ್ಕೊಳ್ಳಿ, ನಾನು ಸುಳ್ಳು ಹೇಳಲ್ಲ. ನಾವು 15 ದಿವಸದ 20 ಪೇಮೆಂಟ್ ಕೊಡ್ಬೇಕು, ನಾವಿಲ್ಲ 15 20 ಅಷ್ಟೇ, ತಿಂಗಳಾಗ ಯಾರು ಕೊಡಬೇಕಾಗಿಲ್ಲ. 15 20 ಪೇಮೆಂಟ್ PF ಕಟ್ಟಬೇಕು. PF ಕಟ್ತೀವಿ ಅಂತ ಟೈಮ್ ತಗೊಂಡಿದ್ದೀವಿ, ಅರ್ಥವ ನಾವು ತಗೊಂಡಿದ್ದೀವಿ, ಟೈಮ್ ತಗೊಂಡಿದ್ದೀವಿ. ಯಾವಲ್ಲಿ 24 ಗಂಟೆ ಬಂದಿಲ್ಲ, 24 ಗಂಟೆ ಯಾವಲ್ಲ ವಾರಕ್ಕೆ 15ಗೆ ಬಂದು ಗಲಾಟೆ ಮಾಡ್ತಾ ಇರ್ತಾರೆ, ವಾರಕ್ಕೆ 15ಗೆ 20ಕ್ಕೆ. ಆಮೇಲೆ ಟೈಮ್ ತಗೊಂಡಿದ್ದೀವಿ, ನಾವು ಕಟ್ತಿದ್ದ ಟೈಮ್ ತಗೊಂಡಿದ್ದೀವಿ. ಇಲ್ಲ ಅಂದ್ರೆ ಯಾರಿಗೂ ಏನು ಇದು ಮಾಡಿದ್ರು. ಇವ್ರು ಮಾಡಿರೋ ಕೆಲಸಕ್ಕೆ ಸಂಬಳ ಕೊಡಕ್ಕೆ ಇನ್ನೂ ಎಷ್ಟು ದಿನ ಬೇಕು? ಇನ್ನೇನು ಅಮ್ಮನಿಗೆ 1 ವಾರದಾಗ ಕೊಡ್ತೀವಿ, ಕೊಡ್ತೀವಿ. ಅಮ್ಮನ 15 20 ಜಿ ಪಾಲನೇತ್ರಯ ಅಂತ. ಈ ಕಂಪ್ನಿ ಓನರಾ ಸರ್? ನಾನೇನೆ. ಹೌದು. ಮಾತಾಡೋ ಅಂಥದ್ದೇನಿಲ್ಲ ಸರ್. ಇವಾಗ ಇಷ್ಟು ಜನ ಲೇಡೀಸ್ ಬಂದು ಇಲ್ಲಿ ನಿಂತ್ಕೊಂಡು ನಿಮ್ಗೆ ನ್ಯಾಯಕ್ಕೋಸ್ಕರ ಅವ್ರು ಬಂದು ಕೇಳ್ತಿದ್ರೆ, ನೀವು ಒಳಗಡೆ ಶೆಟ್ಟರು ಡೋರ್ ಲಾಕ್ ಮಾಡ್ಕೊಂಡು ಒಳಗಡೆ ಕೆಲಸ ಮಾಡ್ತಿದ್ರೆ ಯಾವ ತರ ಸರ್? ನಾವು ಡೋರ್ ದಿನ ಲಾಕ್ ಮಾಡ್ತೀವಿ. ಹೌದಾ? ದಿನ ಲಾಕ್ ಮಾಡ್ತೀವಿ, ಇವತ್ತು ದಿನ ಲಾಕ್ ಮಾಡ್ತೀವಿ. ಇವಾಗ ಗಾಡಿಗಳು ಪಬ್ಲಿಕ್ ಓಡಾಡ್ತಾರೆ ಅಂತೇಳಿ ಪಬ್ಲಿಕ್ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ನಾವು ದಿನ ಬಾಕ್ ಮಾಡ್ಕೊಳ್ತೀವಿ. ಎಷ್ಟು ದಿನ ಅಲಿಬೇಕು ಸರ್? 1 ನಿಮಿಷ. ಅವರು ಏನು ಮಾಡಿದ್ದಾರೆ ಅಂದರೆ, ನಮ್ಮದು ಹೊಸ ಫ್ಯಾಕ್ಟ್ರಿ,
ನಂದು ಗಾರ್ಮೆಂಟ್ಸ್ ಮಾಡೋ ಅಂಥದ್ದು ನನಗೆ ಅನುಭವ ಇರಲಿಲ್ಲ ಇಲ್ಲಿ. ನಾನು ಚೌಟ್ರಿ ಮಾಡೋಣ ಅಂತ ನಾನು ಫಸ್ಟು ನಾವು ಪ್ರಾಜೆಕ್ಟ್ ಮಾಡಿದ್ದಿದ್ದನ್ನು ನಾನು ಬಿಲ್ಡಿಂಗ್ ಕಟ್ಟಿದ್ದು ನಾನು. ನಮ್ಗೆ ಯಾರೋ ಒಬ್ಬ ತಲೆ ತಿಂದು ಗಾರ್ಮೆಂಟ್ಸ್ ಮಾಡೋಣ ಹಂಗೆ ಬರ್ತೀನಿ ಹಿಂಗೆ ಬರ್ತೀನಿ, ನಾನು ಗಾರ್ಮೆಂಟ್ಸ್ ಲೈನಲ್ಲ. ನಾನು ವ್ಯವಸಾಯಗಾರ, ಬೆಳಗ್ಗೆ ಎದ್ದು ವ್ಯವಸಾಯ ಮಾಡಿ ಜೀವನ ಮಾಡೋ ಅಂಥದ್ದು ನಾನು ಬೆಳಗ್ಗೆ ಎದ್ದು ನಮ್ಮ ತುಮಕೂರು ಗ್ರಾಮಾಂತರದಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಫ್ಯಾಕ್ಟ್ರಿ ಮಾಡಿದೆ. ಒಂದು ನಿಮಿಷ ಫ್ಯಾಕ್ಟ್ರಿ ಮಾಡಿದೆ. ಇವ್ರೇನು ಮಾಡಿದ್ರು, ಒಬ್ಬರು ವೀಣಾ ಅಂತ ಒಬ್ಬರು ಟೈಲರ್ ಇದ್ರು ಇಲ್ಲಿ, ನಮಗೆ ಪರಿಚಯ ಮಾಡಿಕೊಟ್ರು. ಒಂದು ನಿಮಿಷ ಹೇಳ್ಬಿಡ್ತೀನಿ ನಾನು ಹೇಳ್ಬಿಟ್ಟು ನೀವು ಮಾತಾಡಿ. ವೀಣಾ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಂಡಿದ್ರೆಲ್ಲ ಬಂದು ಸೇರಿಸಿರು. ಆಮೇಲೆ ಒಬ್ಬರು ಮಮತಾ ಅಂತ ಹೇಳ್ಬಿಟ್ಟು ಮಾಡಿರು. ನಾವು ಗಾರ್ಮೆಂಟ್ಸಲ್ಲಿ ಹೊಸ ರೂಟ್ ನಮಗೇನು ಗೊತ್ತಿಲ್ಲ ಸರ್. ಇವರು A1 ಟೈಲರು, B ಟೈಲರು, C ಟೈಲರು ಅಂತ ನನಗೆ ಹೇಳಿಲ್ಲ. ಅವರು ಎಲ್ಲರೂ ಒಂದೇ ಸಭೆ ಸಂಬಳ ಹಾಕ್ಸಿರು. ಕೆಲಸ ಮಾಡಿದವ್ರಿಗೂ ಒಂದೇ ಹಾಕ್ಸಿರು, ಕೆಲಸ ಮಾಡಿದವ್ರಿಗೆ ಒಂದೇ ಸಂಬಳ ಹಾಕ್ಸಿರು. ನಾವು ಗಾರ್ಮೆಂಟ್ನಲ್ಲಿ ಹೊಸಬ್ರು, ಹಂಗಾಗಿ ನಾವೇನು ಮಾಡಿದ್ವಿ, ನಮಗೆ ಗೊತ್ತಿರೋಲ್ಲ ಗಾರ್ಮೆಂಟ್ ಲೈನು. ನಮಗೆ ಯಾರು GN ಅಂತ ಒಬ್ಬರು ಬಂದು ನಮಗೆ ಫ್ಯಾಕ್ಟ್ರಿ ಸೆಟ್ಟೆಲ್ಲ ಮಾಡಿಕೊಟ್ಟು ಫ್ಯಾಕ್ಟ್ರಿ ಓಪನ್ ಮಾಡಿರು. ನನಗೇನು ಗೊತ್ತಿಲ್ಲ ವಿಚಾರ ಅದ್ರದ್ದು. ಆಮೇಲೆ ನಾವೇನು ತಾಯಿ ನಾನು ಮಾತಾಡ್ತೀನಿ, ಆಮೇಲೆ ಮಾತಾಡಿ ನೀವು. ನಾನು ಮಾಡಿದ್ಮೇಲೆ ನೀವೇನು ಬೇಕೋ ಮಾಡ್ಕೊಳ್ಳಿ. ಆಮೇಲೆ ನಾನೇನು ಮಾಡಿದೆ, ಫಸ್ಟ್ ಗಾರ್ಮೆಂಟ್ಸು ನಾವು ಓಪನ್ ಮಾಡಬೇಕಾದ್ರೆ ತಾಯಿ ನೀವು ಎಷ್ಟೊತ್ತಿಗೆ ಬರ್ತೀರಾ ಅಂತ ನಾವೆಲ್ಲ ಮೀಟಿಂಗ್ ಮಾಡಿದೆ ಅವ್ರಿಗೆ. ನಾವು ಬೆಳಗ್ಗಿನ 6:30 7 ಗಂಟೆಗೆ 7:30ವರೆಗೆ 7 ಮಕ್ಕಳಿಗೆ ಮನೆ ಬಿಡ್ತೀವಣ್ಣ ಅಂತೇಳ್ಬಿಟ್ಟು ಇವ್ರು ಹೇಳಿರಿ ನಮಗೆ. ಆಯ್ತಮ್ಮ ಅಂತ ನಾವು ಕೇಳ್ಕೊಂಡ್ವಿ. ಆಮೇಲೆ ನಿಮ್ಗೆ ಊಟದಲ್ಲಿ ಹೆಂಗೆ ಮಾಡ್ತೀರಮ್ಮ ಅಂತ ಕೇಳಿದೆ. ಅಲ್ಲಿ ಅಳಸೋ ಇರ್ತದೆ, ನಾವು ತರಬೇಕಾದ್ರೆ ಗಂಡ ಮಕ್ಕಳು ಮನೆಯೊಳಗೆ ತಂದು